Hello friends, welcome back to my YouTube channel Ratna Sarvesh. ಸೊ ಹತ್ತಿರ 1 ಮಂತ್ ಆಯ್ತು ವಿಡಿಯೋಸ್ ಅನ್ನ ಅಪ್ಲೋಡ್ ಆಗಿಲ್ಲ. ಸೊ ಇವತ್ತೊಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಮತ್ತ ಸಿಗತ್ತೇನೆ ಆಫ್ಟರ್ ಲಾಂಗ್ ಬ್ಯಾಕ್. ಏನಪ್ಪಾ ಅಂತಂದ್ರೆ UPSC ಜಸ್ಟ್ 20 ಡೇಸ್ ಉಳಿದದ. ಸೊ ಈ ಒಂದು 20 ಡೇಸ್ ಒಳಗ ಡೂಸ್ ಅಂಡ್ ಡೋಂಟ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಈ ಒಂದು ವಿಡಿಯೋ ಸ್ಟಾರ್ಟ್ ಆಗತೈತಿ. ಅಂಡ್ ಜೊತೆಗೆ ನಿಮ್ಮ ಒಂದಷ್ಟು ಕಮೆಂಟ್ ಗಳಿಗೆ ಆನ್ಸರ್ ಅನ್ನು ಮಾಡಿಲ್ಲ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಅನ್ನ ಆಯ್ತು, ಜಾಸ್ತಿ ಏನು ಚಾನೆಲ್ ಒಳಗ ಅಪ್ಲೋಡ್ ಆಗಿಲ್ಲ. ಕಮೆಂಟ್ ಗಳು ಬಹಳ ಅದಾವ, ಆನ್ಸರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬರೋ ಒಂದು ಸಂಡೇ ಒಳಗ ಕ್ವಶನ್ ಆನ್ಸರ್ ವಿಡಿಯೋ ಒಳಗ ನಿಮ್ಮ ಎಲ್ಲರ ಒಂದ್ ಕಮೆಂಟ್ಸ್ ಗೆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀನಿ. ಅಂಡ್ ಜೊತೆಗೆ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ UPSC ಪ್ರಿಲಿಮಿನರಿ ಪರೀಕ್ಷೆ May 25 ಇರೋದ್ರಿಂದ ಹತ್ರ ಜಸ್ಟ್ 20 ಡೇಸ್ ಅಷ್ಟ ಟೈಮ್ ಉಳಿದದ. ಈ ಒಂದು ಟೈಮ್ ಒಳಗ ವಿದ್ಯಾರ್ಥಿಗಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನೈತ್ಲಾ ಲೋ ಆಗಕ್ ಸ್ಟಾರ್ಟ್ ಆಗ್ತದ. ಒಂದ್ ಎನರ್ಜಿ ಲೆವೆಲ್ ಲೋ ಆಗಕ್ ಸ್ಟಾರ್ಟ್ ಆಗ್ತೈತಿ. ಓದಿದ್ದೇನು ನೆನಪು ಉಳಿಯತಿಲ್ಲ, ಏನು ಕ್ವಶನ್ಸ್ ಗಳು ಸಾಲ್ವ್ ಆಗತಿಲ್ಲ. ಅಂಡ್ ಇನ್ನು ಕರೆಂಟ್ ಅಫೇರ್ಸ್ ಉಳ್ದದ. ಸಿಸೈಟ್ ನೋಡಕ್ ಹೋದಾಗ ಹಿಸ್ಟ್ರಿ ಉಳಿಯತೈತಿ. ಪೊಲಿಟಿ ಇನ್ನು ಪರ್ಫೆಕ್ಟ್ ಆಗಿಲ್ಲ, ಎಕನಾಮಿ ಆಗಿಲ್ಲ, ಎಕನಾಮಿಕ್ ಸರ್ವೆ ಆಗಿಲ್ಲ, ಬಜೆಟ್ ನೋಡ್ಕೊಂಡಿಲ್ಲ, ಎನ್ವೈರನ್ಮೆಂಟ್ ಇಂಪಾರ್ಟೆಂಟ್ ಸೈಟ್ಸ್ ಗಳು ನೋಡ್ಕೊಂಡಿಲ್ಲ. ಈ ತರ ಕನ್ಫ್ಯೂಷನ್ ಗೊಂದಲಗಳಿಂದ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಕ್ ಸ್ಟಾರ್ಟ್ ಆಗ್ತದ. ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾಕೆ ಲೋ ಆಗ್ತೈತೆ ಅಂದ್ರೆ ಬಿಕಾಸ್ ಆಫ್ ಸ್ಟ್ರೆಸ್, ಲಾಟ್ಸ್ ಆಫ್ ಸ್ಟ್ರೆಸ್, ಭಯ ಆಗಿರ್ಬೋದು, ಒಂದಷ್ಟು ಕನ್ಫ್ಯೂಷನ್ ಗಳಿಂದ. ಸೊ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ಹಿಂಗ್ ಬೂಸ್ಟ್ ಅಪ್ ಮಾಡೋದು, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗ ಫೋಕಸ್ ಕೊಡೋಣ. ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ರಿವಿಷನ್. ರಿವಿಷನ್ ಇಲ್ಲ ಅಂದ್ರೆ ನೀವು UPSC ಕ್ಲಿಯರ್ ಮಾಡಕ್ ಪಾಸಿಬಲ್ ಅನ್ನ ಇಲ್ಲ. ಯಾವುದೇ ವೇ ಒಳಗ್ ಪ್ರಿಲಿಮ್ಸ್ ಇರ್ಲಿ, ಮೇನ್ಸ್ ಇರ್ಲಿ, ಇಂಟರ್ವ್ಯೂ ಇರ್ಲಿ, ರಿವಿಷನ್ ಇಲ್ಲ ಅಂತಂದ್ರೆ ಕ್ಲಿಯರ್ ಮಾಡಕ್ ಪಾಸಿಬಲ್ ಇಲ್ಲ. ಸೊ ಫಸ್ಟ್ ಥಿಂಗ್ ರಿವಿಷನ್ ಮಾಡ್ಲಿಲ್ಲ ಅಂದಾಗ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತದೆ. ಯಾವಾಗ ಓದಿದ ಯಾವ್ದು ಪಾಯಿಂಟ್ಸ್ ನೆನಪು ಬರಂಗಿಲ್ಲ ಅವಾಗ ಏನ್ ಅನ್ಸಕ್ ಸ್ಟಾರ್ಟ್ ಆಗ್ತದೆ ಅಂದ್ರೆ UPSC ನಾ ಡಿಸರ್ವ್ ಅಲ್ಲ, ನಮ್ಮಂತವ್ರಿಗೆಲ್ಲ UPSC ಅಲ್ಲ. ಮನುಷ್ಯನ್ ಬ್ರೈನ್ ಐತಿದ್, ಇದೇನ್ ಕಂಪ್ಯೂಟರ್ ಅಲ್ಲ ಫೀಡ್ ಮಾಡಿದ ತಕ್ಷಣ ಎಲ್ಲಾನು ಎನಿ ಟೈಮ್ ನೆನಪು ಉಳಿಲಿಕ್ಕೆ. ಸೊ ನೀವ್ ಯಾವಾಗ ರಿವಿಷನ್ ಮಾಡ್ತಿರಲ್ಲ ಅವಾಗ ಟಾಪಿಕ್ಸ್ ತಾನ ನೆನಪು ಉಳಿತಾ ಹೋಗ್ತಾವು. ಹಿಂಗಾಗಿ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ದು ಹೈ ಅನ್ನ ಇರ್ಬೇಕಂತಂದ್ರೆ ರಿವಿಷನ್ ಮಾಡ್ತಾ ಹೋಗ್ರಿ. ಅವಾಗ ಟಾಪಿಕ್ಸ್ ಎಲ್ಲ ಅರ್ಥ ಆಗಿ ನೆನಪು ಉಳಿತಾ ಹೋಗ್ತಾವ ಅಂಡ್ ಕ್ವಶನ್ಸ್ ನ ನೀವು ಆರಾಮಾಗಿ ಕ್ರ್ಯಾಕ್ ಮಾಡಬಹುದು. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರಿವಿಷನ್. ಸೆಕೆಂಡ್ ಒನ್ ಇಸ್ PYQ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗ ಒಂದು ಹಿಂಟ್ ಸಿಗ್ತದ ನಿಮಗೆ. UPSC ಇಂದ ಒಂದು ಹಿಂಟ್ ಸಿಗ್ತದೆ ಯಾವ ತರ ಕ್ವಶನ್ಸ್ ಬರಾಕತ್ತಾವು, ಯಾವ ಸೇಮ್ ಒಂದು ಕ್ವಶನ್ ನ ಯಾವ ತರ ಟ್ವಿಸ್ಟ್ ಮಾಡಿ ಕೇಳಲಿಕ್ಕತ್ತಾರ, ಯಾವ ತರ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ಲಿಕ್ಕತ್ತಾರ, ಯಾವ ತರ ಗ್ರಾಮರ್ಸ್ ನ ಯೂಸ್ ಮಾಡ್ಲಿಕ್ಕತ್ತಾರ, ಪ್ರತಿಯೊಂದು ಒಂದು ಹಿಂಟ್ ಸಿಗ್ತದ. ಅಂಡ್ ಸಮ್ ಟೈಮ್ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತೈತಿ ಟ್ವಿಸ್ಟ್ ಆಗಿ. ಸೊ ಅದು ನಿಮಗೆ ಹೆಲ್ಪ್ ಆಗ್ತದ. ದೆನ್ ಥರ್ಡ್ ಪಾಯಿಂಟ್ ಈಸ್ ಟೆಸ್ಟ್ ಸಿರೀಸ್. ಟೆಸ್ಟ್ ಸಿರೀಸ್ ನಿಮಗೆ ಹೆಂಗ್ ಇಂಪಾರ್ಟೆಂಟ್ ಆಗ್ತೈತೆ ಅಂದ್ರ ಪರ್ಫೆಕ್ಟ್ ಟೈಮ್ ಒಳಗ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಫಿನಿಶ್ ಮಾಡ್ಲಿಕ್ಕೆ. ಅಂಡ್ ಸೆಕೆಂಡ್ ಥಿಂಗ್, ಯಾವ ಒಂದ್ ಸೆಕ್ಷನ್ ಒಳಗ ಯಾವ ಸಬ್ಜೆಕ್ಟ್ ಒಳಗ ನೀವು ವೀಕ್ ಅದಿರಿ, ಎಲ್ಲಿ ನಿಮಗ ಕಡಿಮೆ ಮಾರ್ಕ್ಸ್ ಬರ್ಲಿಕ್ಕತ್ತವ ಆ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚು ವರ್ಕ್ ಮಾಡ್ಲಿಕ್ಕೆ ನಿಮ್ಗ ಹೆಲ್ಪ್ ಆಗ್ತದ. ಅಂಡ್ ನಿಮ್ಮ ಒಂದು ಲೆವೆಲ್ ಎಲ್ಲಿಗೈತಿ, ಸೊ ಇನ್ನು ನೀವು ಎಲ್ಲಿಗೆ ರೀಚ್ ಆಗ್ಬೇಕು, ಪ್ರತಿಯೊಂದು ನಿಮ್ಮ ಒಂದು ಕೆಪಾಸಿಟಿ ಟೆಸ್ಟ್ ಸಿರೀಸ್ ಮೇಲೆ ನಿಮಗ್ ಗೊತ್ತಾಗ್ತೈತಿ. ಹಿಂಗಾಗಿ ಟೆಸ್ಟ್ ಸಿರೀಸ್ ನ ಸಾಲ್ವ್ ಮಾಡ್ರಿ. ದೆನ್ ಗುಡ್ ಸ್ಲೀಪ್ ಅಂಡ್ ಹೆಲ್ತ್. ಸೊ ಇಷ್ಟೆಲ್ಲಾ ಮಾಡೋ ಟೈಮ್ ಒಳಗೆ ವಿದ್ಯಾರ್ಥಿಗಳು ಲಾಸ್ಟ್ ಮೂಮೆಂಟ್ ವರ್ಷ ಎಲ್ಲ ಓದಿರ್ತಾರ, ಬಟ್ ಲಾಸ್ಟ್ ಮಂತ್ ಒಳಗೆ ಏನ್ ಮಾಡೋದಂದ್ರೆ ಹೆವಿ ನಿದ್ದಿ, ಪೂರ್ತಿ ನಿದ್ದಿ ಬಿಟ್ಟು ಕಸ ಪೂರಾ ಬರೀ ಸ್ಟಡಿ ಮಾಡೋದ್ರಿಂದನೂ ನಿಮ್ಗೆ ವರ್ಕ್ ಆಗಂಗಿಲ್ಲ. ಸೊ ಇವಾಗ ಸಮ್ಮರ್ ಇರೋದ್ರಿಂದ ಅತಿಯಾದಂತ ಒಂದು ಬಿಸಿಲು ಇರೋದ್ರಿಂದ ಒಂದು ಒಳ್ಳೆ ನಿದ್ದಿ, ಒಳ್ಳೆ ಡಯಟ್ ಅಂತೂ ಇಂಪಾರ್ಟೆಂಟ್ ಐತಿ. ಇಷ್ಟನ್ನ ನೀವು ಫಾಲೋ ಮಾಡ್ಬೇಕಾಗ್ತದ. ಸೊ ಇನ್ನ ಏನೇನು ಮಾಡಬಾರ್ದು ಅನ್ನೋದು, ಏನೇನ್ ಮಾಡ್ಬೇಕು ಅನ್ನೋದಕ್ಕಿಂತನೂ ಜಾಸ್ತಿ ಇಂಪಾರ್ಟೆಂಟ್ ಆಗ್ತದ. ಈ ಒಂದು ಅದ್ರಾಗ 20 ಡೇಸ್ ಈ ಒಂದು ಕ್ರುಷಿಯಲ್ ಮೂಮೆಂಟ್ ಒಳಗ ಏನೇನ್ ಮಾಡಬಾರ್ದು ಅನ್ನೋದನ್ನು ನಿಮ್ಗೆ ಅಷ್ಟನೇ ಇಂಪಾರ್ಟೆಂಟ್ ಆಗ್ತದ. ಫಸ್ಟ್ ಥಿಂಗ್ ಇಸ್ ಬಿಗ್ ನೋ ಟು ನ್ಯೂ ಟಾಪಿಕ್ಸ್. ಬಟ್ ನ್ಯೂ ಟಾಪಿಕ್ಸ್ ನ ಯಾವ್ದ ಕಾರಣಕ್ಕೂ ಎತ್ಕೊಳಕ್ ಹೋಗ್ಬೇಡ್ರಿ. ಬೇಕಾದವ್ರು ಹೇಳಿ ನಿಮಗೆ ಇದ್ ಟಾಪಿಕ್ ಮೇಲೆ ಡೆಫಿನೆಟ್ಲಿ ಕ್ವಶನ್ ಬರ್ತೈತೆ ಅಂದ್ರೂ ದೊಡ್ಡ ದೊಡ್ಡ ಪುಸ್ತಕಗಳನ್ನ ತಗೊಳ್ಳೋದು, ನಾಲ್ಕ್ ಮತ್ತೆ ಹೊಸ ಪುಸ್ತಕಗಳನ್ನ ಪರ್ಚೇಸ್ ಮಾಡೋದು, ನ್ಯೂ ಟಾಪಿಕ್ ನ ಓದೋದು ನೋ. ನೆಕ್ಸ್ಟ್, ಇಗ್ನೋರಿಂಗ್ ಸಿಸ್ಯಾಟ್ ಇಗ್ನೋರ್ ಮಾಡ್ರಿ ಅಂದ್ರೆ ಡೆಫಿನೆಟ್ಲಿ ಒಂದು ಪ್ರಿಲಿಮ್ಸ್ ಒಳಗನ ನೀವು ಗೇಮ್ ಇಂದ ಹೊರಗ್ ಬೀಳ್ತೀರಿ. ಸೊ ಹಿಂಗಾಗಿ ಸಿಸ್ಯಾಟ್ ಕಡೆ ಬಹಳಷ್ಟು ಫೋಕಸ್ ಕೊಡ್ರಿ. ಇರೋದನ್ನ ಏನ ರೀಸನಿಂಗ್, ಆಪ್ಟಿಟ್ಯೂಡ್, ಕಾಂಪ್ರಹೆನ್ಷನ್. ಸೊ ಡೈರೆಕ್ಟ್ ಹಿಟ್ ಮಾಡುವಂತ ಒಂದಷ್ಟು ಟಾಪಿಕ್ ನ ನೀವು ಎತ್ಕೋಬೇಕು. ಯಾವ ತರ ಸಿಸ್ಯಾಟ್ ಪ್ಲಾನ್ ಮಾಡ್ಕೋಬೇಕಂತಂದ್ರ ಆಪ್ಟಿಟ್ಯೂಡ್ ಒಳಗ ಒಂದ್ 4-5 ಟಾಪಿಕ್ ನ ಎತ್ಕೊಳ್ರಿ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ರೀಸನಿಂಗ್ ಒಳಗ ಒಂದ್ 4-5 ಇಂಪಾರ್ಟೆಂಟ್ ಟಾಪಿಕ್ಸ್. ಈಗ ಪ್ರೊಬ್ಯಾಬಿಲಿಟಿ ಆಪ್ಟಿಟ್ಯೂಡ್ ಒಳಗ ಆಗಿರ್ಬೋದು, ರೀಸನಿಂಗ್ ಇಂಟರ್ ಕನೆಕ್ಟ್ ಆಗಿ ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ಸ್ ಗಳು ಜಾಸ್ತಿ ಬರ್ಲಿಕ್ಕತ್ತವ. ಆ ತರ ಕ್ವಶನ್ ಪ್ರಿವಿಯಸ್ ಇಯರ್ ಸಾಲ್ವ್ ಮಾಡ್ರಿ ಅಂದ್ರೆ ಗೊತ್ತಾಗ್ತದ ಎಲ್ಲಿಂದ ಜಾಸ್ತಿ ಕ್ವಶನ್ಸ್ ಬರ್ಲಿಕ್ಕತ್ತವ ಅಂತ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟನ್ನ ಮಾಡ್ಕೊಳ್ರಿ, ಪರ್ಫೆಕ್ಟ್ ಮಾಡ್ಕೊಳ್ರಿ. ಅಂಡ್ ರೀಡಿಂಗ್ ಕಾಂಪ್ರಹೆನ್ಷನ್ ಬಗ್ಗೆ ಅಂತೂ ಡೀಟೇಲ್ಡ್ 2 ವಿಡಿಯೋ ಮಾಡೀನಿ, ದಯವಿಟ್ಟು ಚೆಕ್ ಮಾಡ್ರಿ. ಸೊ ಇಗ್ನೋರ್
ಸೊ ಸಿಸ್ಯಾಟ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ, ಇದು ಇಂಪಾರ್ಟೆಂಟ್ ಥಿಂಗ್. ಅಂಡ್ ನೆಕ್ಸ್ಟ್ ನ್ಯೂ ಸಬ್ಜೆಕ್ಟ್, ಒಂದು ನ್ಯೂ ಸಬ್ಜೆಕ್ಟ್ ಆರ್ ಚೇಂಜಿಂಗ್ ಸ್ಟ್ರಾಟಜಿನ ಯಾವ್ದ ಕಾರಣಕ್ಕೂ ಒಟ್ಟ ಚೇಂಜ್ ಮಾಡ್ಬೇಡ್ರಿ. ಈ ಟೈಮ್ ಒಳಗ್ ನಿಮ್ಮ ಲಕ್ಷ್ಯ ಯಾವ ತರ ಇರ್ಬೇಕಂದ್ರ ಅರ್ಜುನನ ಲಕ್ಷ್ಯ ಹೆಂಗ ಪಕ್ಷಿಯ ಒಂದು ಕಣ್ಣಿನ ಮೇಲೆ ಇತ್ಲಾ ಅದೇ ತರ ನೀವೇನು ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಿರಲ್ಲ ಅದಕ್ಕನ್ನ ಸ್ಟಿಕ್ ಆನ್ ಆಗ್ರಿ. ಬೇಕಾದವ್ರು ಬಂದ್ ಬೇಕಾದ ಹೇಳಿ, ಒಟ್ಟ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡ್ದಂಗ್ ನಿಮ್ಮ ಒಂದು ಸ್ಟ್ರಾಟಜಿನ. ಈಗ ನೀವ್ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿರ್ತೀರಿ, ನಾ ಪಾಲಿಟಿನ ಜಾಸ್ತಿ ಸ್ಟ್ರೆಸ್ ಕೊಡ್ತೇನೆ, ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಕೋತೀನಿ, ಎಲ್ಲೋ ಒಂದ್ ಕಡೆ ಯಾವ್ದೋ ಎಕನಾಮಿನ ಯಾವ್ದೋ ಒಂದು ಸಬ್ಜೆಕ್ಟ್ ಗೆ ಕಡಿಮೆ ಪ್ರಿಫರೆನ್ಸ್ ಕೊಟ್ಟಿರ್ತೀನಿ. ಓಕೆ, ನಿಮ್ದೊಂದು ಸ್ಟ್ರಾಟಜಿ ಐತ್ಲಾ ಅದ್ರ ಮೇಲೆ ಫೋಕಸ್ ಮಾಡ್ರಿ, ಅದ್ರ ಮೇಲೆ ರಿವಿಷನ್ ಮಾಡ್ರಿ. ಅಂಡ್ ಮೂಮೆಂಟ್ ಒಳಗ್ ಬಂದ ಯಾರೋ ಒಂದ್ ಏನೋ ಹೇಳಿರು, ಎಕನಾಮಿ ಒಳಗ ಜಾಸ್ತಿ ಕ್ವಶನ್ಸ್ ಬರ್ತಾವ ಅಂದ ತಕ್ಷಣ ಅಗೇನ್ ಪಾಲಿಟಿನ ನೀವು ರಿವಿಷನ್ ಮಾಡೋದ್ ಬಿಟ್ಟು ಎಕನಾಮಿ ಕಡೆ ಫೋಕಸ್ ಕೊಡೋದು, ಈ ತರ ತಪ್ಪುಗಳನ್ನ ಮಾಡ್ಬೇಡ್ರಿ. ಒಟ್ಟ ನಿಮ್ಮ ಒಂದು ಸ್ಟ್ರಾಟಜಿನ ಈ ಲಾಸ್ಟ್ ಮೂಮೆಂಟ್ ಒಳಗ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದೆನ್ ಸೋಷಿಯಲ್ ಮೀಡಿಯಾ ಅಟ್ ಲೀಸ್ಟ್ 20 days ಉಳಿದದ. ಏನೋ ನೋಟಿಫಿಕೇಶನ್, ಇನ್ಸ್ಟಾ ಒಳಗ ನೋಟಿಫಿಕೇಶನ್ ಬಂದದ, ವಾಟ್ಸ್ಆಪ್ ಒಳಗ ಸ್ಟೇಟಸ್ ನೋಡ್ತೇನೆ, ಯೂಟ್ಯೂಬ್ ಒಳಗ ಆ ವ್ಲಾಗ್ ನೋಡ್ದೆ, ಇದ್ ನೋಡ್ದೆ, ನೋ. ಅಟ್ ಲೀಸ್ಟ್ ಲಾಸ್ಟ್ 20 days ಅದ, ಪೂರ್ತಿ ಒಂದು ಕಟ್ ಆಫ್ ಆಗ್ರಿ ಸೋಷಿಯಲ್ ಮೀಡಿಯಾದಿಂದ. ಸೋಷಿಯಲ್ ಮೀಡಿಯಾ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತದ. ಸೊ ಸಮ್ವೇರ್ ನಿಮಗ ಸ್ಟ್ರೆಸ್ ಆಗಿರ್ತೈತಿ ಅಥವಾ ಒಂದು ಭಯ ಆಗಿರ್ಬೋದು, ಒಂದು ಪ್ರಿಪರೇಷನ್ ರಿಲೇಟೆಡ್, ಆ ಟೈಮ್ ಒಳಗ್ ನಿಮಗೆ ಏನ್ ಅನಿಸ್ತೈತೆ ಅಂದ್ರೆ ಸ್ವಲ್ಪ ಮೂಡ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ಸ್ಟಾಗ್ರಾಮ್ ತೆಗ್ದೆ, ಯೂಟ್ಯೂಬ್ ಶಾರ್ಟ್ಸ್ ತೆಗ್ದೆ, ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಸ್ಟ್ರಾಟಜಿಗೆ ಸ್ಟಿಕ್ ಆನ್ ಆಗಿರಿ. ನೀವೇನು ಅಂತ ಪ್ಲಾನ್ ಮಾಡಿರ್ತಿರಲ್ಲ ಅದಕ್ಕ. ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ಡೈರೆಕ್ಟ್ ಹಿಟ್ ಮಾಡುವಂತ ಟಾಪಿಕ್ ನ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ರಿ. ಈಗ ಪಾಲಿಟಿ ಇಂಪಾರ್ಟೆಂಟ್ ಅಂಡ್ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಗಳು ಬರ್ತಿರ್ತಾವು. ಎನ್ವೈರನ್ಮೆಂಟ್ ಒಳಗ ಇಂಪಾರ್ಟೆಂಟ್ ಪ್ಲೇಸಸ್ ಯಾವ್ಯಾವ ಅದಾವ ಅದನ್ನ ಫೋಕಸ್ ಕೊಡ್ರಿ. ಎಕನಾಮಿ ಒಳಗ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಈ ತರ ಡೈರೆಕ್ಟ್ ಆಗಿ ಹಿಟ್ ಮಾಡುವಂತ ಒಂದು ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ರಿ. ಇನ್ನು ಫೈನಲ್ ಏನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರ ಆತ್ಮವಿಶ್ವಾಸ. ನಿಮ್ಮ ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್, ವಿಶ್ವಾಸ ಇರಬೇಕು. ವರ್ಷ ಎಲ್ಲಾ ಕಷ್ಟಪಟ್ಟು ಓದಿರ್ತೀರಿ, ಲಾಸ್ಟ್ ಆ ಒಂದು ಯಾವ ಒಂದು ಮೊಮೆಂಟ್ ಸಲುವಾಗಿ ನೀವು ವರ್ಷ ಎಲ್ಲ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಕಷ್ಟಪಟ್ಟ ಓದಿರ್ತಿರಲ್ಲ, ಆ ಒಂದು ದಿನ ಸಮೀಪ ಇದ್ದಾಗ ನಿಮ್ಮ ಒಂದು ಹೆಲ್ತ್ ನ ಕಳ್ಕೊಳ್ಳೋದು ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪ್ರಿಪರೇಷನ್ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗ್ತೈತಿ. ಹಿಂಗಾಗಿ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇರ್ಲಿ. ಸಮ್ವೇರ್ ಒಂದೊಂದ್ಸಲ ಮರ್ತಂಗ ಅನಿಸ್ತಿರ್ತದ, ಬಟ್ ಯಾವಾಗ ನೀವು ರಿಕಾಲ್ ಮಾಡ್ತೀರಿ, ರಿವಿಷನ್ ಮಾಡ್ತೀರಿ ಅಂಡ್ ಕ್ವಶನ್ ಪೇಪರ್ ತಗೊಂಡ್ ಸ್ವಲ್ಪ ಥಿಂಕ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗ ನೆನಪು ಬರ್ತದ. ಸೊ ಹಿಂಗಾಗಿ ಕೂಲ್ ಆಗಿರಿ, ಆರಾಮಾಗಿರಿ, ಹೆಲ್ತ್ ಕಡೆ ಫೋಕಸ್ ಕೊಡ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಅಗೇನ್ ಈ 20 days ಒಳಗ ಏನೋ ಒಂದು UPSC ಪ್ರಿಲಿಮಿನರಿ ಪರೀಕ್ಷೆ ಬಗ್ಗೆ ಡೌಟ್ಸ್ ಇತ್ತಂದ್ರ ಕಮೆಂಟ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ಆನ್ಸರ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.